ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶರಣಾರ್ಥಿ. ಇವತ್ತಿನ ವಿಷಯ ಏನು ಅಂದರೆ ಏಂಜಲ್ಸ್. ನಿಮ್ಗೆ ಗೊತ್ತಿರ್ಬೋದು, ಯಾವ್ದಾರೋ ಒಂದು ಹುಡುಗಿನೋ ಅಥವಾ ನಿಮ್ಮ ಮನೆಯವ್ರುಗಳನ್ನೋ ಯಾರನ್ನಾರು ಹೊಗಳ್ಬೇಕು ಅಂದರೆ ಏಂಜಲ್ಸ್ ಥರ ಇದೆಯಲ್ಲ ಅಂತ ಹೇಳ್ತೀವಿ, ಹೌದಲ್ವಾ? ಅಥವಾ ಪುಟ್ಟ ಮಕ್ಕಳುಗಳು ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ, ಹಬ್ಬದ ದಿನಗಳಲ್ಲಿ ಸುಂದರವಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಿರುವಾಗ ತಕ್ಷಣವೇ ನಮಗೆ ಗೊತ್ತಿಲ್ಲದೆ ಒಂದು ಉದ್ಗಾರ ಬರುತ್ತೆ. ಏನು ಹೇಳಿ? ಏಂಜಲ್ಸ್. ಏನು ದೇವತೆ ಥರ ಇದೆ ಇವತ್ತು, ಸೂಪರ್ ಅಂತ ಹೇಳ್ತಿರ್ತೀವಿ ನಾವು, ಹೌದಲ್ವಾ? ಕೇಳಿದ ವ್ಯಕ್ತಿಗಳಿಗೂ ಕೂಡ ಆಶ್ಚರ್ಯ ಆಗ್ಬಿಟ್ಟು ಖುಷಿ ಆಗ್ಬಿಡ್ತಾರೆ ಅವರೊಂಥರ. ಅದರ ಸಹಾಯದಿಂದ ನಮ್ಮ ಜೀವನದಲ್ಲಿ ಎಷ್ಟೋ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಲ್ಲ, ಅದನ್ನು ಕತ್ತರಿಸುವಂಥತ್ರ, ಅದಕ್ಕೆ ಕಾರ್ಡ್ ಕಟ್ಟಿಂಗ್ ಅಂತ ಹೇಳ್ತೀವಿ. ಇವತ್ತಿನ ವಿಷಯ ದೇವತೆಗಳನ್ನು ಆವಾಹಿಸಿ ಅವರ ಸಹಾಯವನ್ನು ತಗೊಂಡು ನಮ್ಮ ದೇಹದಲ್ಲಿ ಆ ಕಾರ್ಡ್ ಕಟ್ಟಿಂಗ್ ಹೇಗೆ ಮಾಡಬಹುದು. ಮೊದಲಿಗೆ ಕಾರ್ಡ್ ಕಟ್ಟಿಂಗ್ ಅಂದರೆ ಏನು, ಕಾರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಾರ್ಡ್ ಅಂದರೆ ಏನೂ ಇಲ್ಲ, ಒಂದು ಹಗ್ಗ ಅಂತ ಯೋಚನೆ ಮಾಡೋಣ. ಈಗ ನಾವು ಇಲ್ಲಿ ಕೂತಿರ್ತೀವಿ, ಇವನ ಬಸವ ಟಿ ವಿನಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾಯಿದ್ದೀವಿ, ನೀವಲ್ಲಿ ಕೇಳ್ತಾ ಇದ್ದೀರಾ. ನಿಮ್ಮ ಮಧ್ಯದಲ್ಲಿ ಒಂದು ಸಂಪರ್ಕ ಸೇತುವೆ, ಒಂದು ಯಾವುದೋ ಒಂದು ಲಿಂಕ್ ಡೆವಲಪ್ ಆಗಿರುತ್ತೆ. ಅದು ಅಗೋಚರವಾದದ್ದು, ಕಣ್ಣಿಗೆ ಕಾಣೋದಿಲ್ಲ. ಒಂದು 80 ಲಕ್ಷ ಜನ ಇದ್ದರೂ ಕೂಡ ಈಗ ನನ್ನ ಆಂಬ್ರಿಕಲ್ ಕಾರ್ಡ್, ನನ್ನ ಹೊಕ್ಕಳ ಬಳ್ಳಿಗೆ ನೀವೆಲ್ಲ ಈಗ ಕನೆಕ್ಟ್ ಆಗಿದ್ದೀರಾ. ಈ ಕಾರ್ಯಕ್ರಮನ ಕೇಳುವವರೆಗೂ ಕೂಡ, ಕೇಳಿಸ್ಕೊತಾ ಇರುವವರೆಗೂ ಕೂಡ ನಿಮ್ಮ ಮಧ್ಯದಲ್ಲಿ ಆ ಬಾಂಧವ್ಯ ಕ್ರಿಯೇಟ್ ಆಗಿರುತ್ತೆ. ಇದು ಒಂದು ಪ್ರಾಪಂಚಿಕ ಸತ್ಯ. ಇದು ಎಲ್ಲ ವಿಷಯಗಳು ಅನುಭವಿಸುತ್ತೆ. ಹಾಗಾದರೆ ಒಬ್ಬ ವ್ಯಕ್ತಿಗೆ ಕಾರ್ಡ್ ಎಲ್ಲೆಲ್ಲಿ ಯಾವಾಗ ಕನೆಕ್ಟ್ ಆಗುತ್ತೆ ಅಂದರೆ, ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಕೂಡ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಎಷ್ಟು ತರಂಗಗಳು ಬರ್ತಾ ಇರುತ್ತೆ, ಎಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ, ಅಷ್ಟು ಕೂಡ ನಮ್ಮನ್ನು ಕನೆಕ್ಟ್ ಮಾಡ್ತಾ ಇರುತ್ತವೆ. ಆದರೆ ಕೆಲವೊಂದು ಒಳ್ಳೆ ಕಾರ್ಡ್ ಇರುತ್ತೆ, ಕೆಲವೊಂದು ಕೆಟ್ಟ ಕಾರ್ಡ್ಗಳಿರುತ್ತೆ. ಕಾರ್ಡ್ ಅಂದರೆ ಹಗ್ಗ ಅನ್ಕೊಂಬಿಡಿ ಇರುತ್ತೆ. ಅದೇನಾಗುತ್ತೆ, ಕೆಟ್ಟ ಕಾರ್ಡ್ಗಳು ಜಾಸ್ತಿ ಆಗ್ತಾ ಅದರ ಡೆನ್ಸಿಟಿ ಜಾಸ್ತಿ ಆಗಿ ನಮಗೆ ದೈಹಿಕವಾಗಿ ನಮ್ಮ ಎನರ್ಜಿ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಎಷ್ಟೋ ಸತಿ ಜನ ಚೆನ್ನಾಗಿ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ದುಡ್ಡು ಕಾಸು ಇರುತ್ತೆ, ಎಲ್ಲ ಇರುತ್ತೆ, ಇದ್ದರೂ ಕೂಡ ಅಯ್ಯೋ ನಂಗೆ ಸುಸ್ತು, ಅಯ್ಯೋ ನಂಗೆ ಏನೋ ಮಾಡೋಕ್ಕಾಗ್ತಾ ಇಲ್ಲ, ಕೈಕಾಲೇ ಎತ್ತಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾವುದೇ ಒಂದು ವೈದ್ಯಕೀಯ ಚಿಕಿತ್ಸೆಗಳು ಕೂಡ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇರೋದಿಲ್ಲ. ಯಾವುದೇ ಒಂದು ಪ್ಯಾರಾಮೀಟರ್, ಮಾನದಂಡಗಳು ಕೂಡ ಅವ್ರನ್ನ ಅಳೆಯೋಕ್ಕಾಗೋದಿಲ್ಲ. BP ನಾರ್ಮಲ್, ಶುಗರ್ ನಾರ್ಮಲ್, ಕೊಲೆಸ್ಟ್ರಾಲ್ ನಾರ್ಮಲ್, ಆದರೂ ಕೂಡ ಸುಸ್ತು ಅಂತಾರೆ. ಡಾಕ್ಟ್ರ್ ಏನು ಮಾಡ್ತಾರೆ, ಯಾವುದೋ ಒಂದು ಟಾನಿಕ್ ಔಷಧಿ ಕೊಡ್ತಾರೆ, ಬೇಡವಾಗಿರುವಂಥದ್ದು, ಅವಶ್ಯಕತೆಯೇ ಇಲ್ಲ ದೇಹಕ್ಕೆ. ಅಂತಹ ಸಂದರ್ಭದಲ್ಲಿ ಈ ಕಾರ್ಡ್ ಕಟ್ಟಿಂಗ್ ಅನ್ನೋಂತಹ ತಂತ್ರ ನಿಮ್ಮ ಅನುಕೂಲಕ್ಕೆ ಬರುತ್ತೆ. ಇದು ಒಂದು ಕಾರ್ಡಿನ ಒಂದು ಹಿನ್ನೆಲೆ. ಇದು ಸಾಮಾನ್ಯ ಎಷ್ಟು ದೂರದಿಂದ ಬರುತ್ತೆ ಅಂತಂದರೆ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೂಡ ಕಾರ್ಡ್ ಕನೆಕ್ಟ್ ಆಗಬಹುದು. ನೀವು ಎಲ್ಲೋ ಒಂದು ಸ್ಪುಟ್ನಿಕ್ ರಾಕೆಟಲ್ಲಿ ಚಂದ್ರಲೋಕಕ್ಕೆ ಹೋಗ್ತಾ ಇರ್ತೀರ, ನಿಮ್ಮನ್ನು ನಾನು ನೆನೆಸ್ಕೊಂಡಾಗ ಅದು ಎಷ್ಟು ಫಾಸ್ಟಾಗಿ ಅದು ಕನೆಕ್ಟ್ ಆಗುತ್ತೆ ಅಂತಂದರೆ, ಬೆಳಕಿನ ವೇಗಕ್ಕಿಂತ ಜಾಸ್ತಿಯಾಗಿ ಹೋಗುತ್ತೆ. ಮಾನಸಿಕ ವೇಗ ಇದೆಯಲ್ಲ, ಬೆಳಕಿನ ವೇಗಕ್ಕಿಂತ ಫಾಸ್ಟ್. ನಾವು ನಮ್ಮ ಮನೇಲೇ ಕೂತ್ಕೊಂಡು ನಾಳೆ ಯಾವುದೋ ಒಬ್ಬರು ಮನೆಗೆ ಹೋಗಬೇಕಾಗಿರುತ್ತೆ, ಆಗಲೇ ಮಾನಸಿಕವಾಗಿ ನಾವು ಹೋಗಿ ಬಂದುಬಿಟ್ಟಿರ್ತೀವಿ. ಇವತ್ತು ಹೋಗ್ತಾ ಇದ್ದೀವಿ ಅವ್ರ ಮನೇಲೆ, ಅವ್ರ ಮೇಲೆ ಯಾರ್ಯಾರು ಇರ್ಬೋದು, ಯಾರ್ಯಾರು ಇಲ್ಲ, ಅವ್ರ ಪರಿಸ್ಥಿತಿ ಎಲ್ಲವನ್ನೂ ಕೂಡ ನಾವು ಲೆಕ್ಕಾಚಾರ ಹಾಕ್ಬಿಡ್ತೀವಿ. ಆಗಲೇ ಒಂದು ಕಾರ್ಡ್ ಕನೆಕ್ಷನ್ ಆಗೋಯ್ತು ಅಲ್ಲಿಗೆ. ಈ ರೀತಿ ಪದೇ ಕಾರ್ಡ್ಗಳು ಕನೆಕ್ಷನ್ ಆಗಿ ನಮಗೆ ಗೊತ್ತಿಲ್ಲದಿದ್ದಾಗ ಬಹಳ ಆಯಾಸ, ಸುಸ್ತು, ಕೆಲಸ ಕಾರ್ಯಗಳಲ್ಲಿ ಅಡಚಾಡಣೆ ಈ ಥರ ಎಲ್ಲ ಆದಾಗ ಆ ಕಾರ್ಡ್ಗಳನ್ನು ಕಟ್ ಮಾಡುವಂತಹ ತಂತ್ರ ಒಂದಿದೆ. ಅದನ್ನು ನಾವು ಫಾಲೋ ಮಾಡಿದಾಗ ಖಂಡಿತ ಅದರಿಂದ ನಾವು ಹಗ್ಗವನ್ನು ಬಿಡಿಸಿಕೊಂಡಷ್ಟೇ ಸುಲಭವಾಗಿ ಆ ಬಂಧನಗಳಿಂದ ಬಿಡಿಸ್ಕೋಬೋದು. ಈವನ್ ಗಂಡ ಹೆಂಡತಿರ ಮಧ್ಯೆಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಜಗಳಗಳಾಗಿರುತ್ತೆ, ಕೆಲವೊಂದು ಮನಸ್ತಾಪಗಳಾಗಿರುತ್ತೆ, ಕೆಲವೊಂದು ಮಾನಸಿಕ ಸ್ಥಿತಿಗಳಲ್ಲಿ ವ್ಯತ್ಯಾಸ ಇರುತ್ತೆ. ಗಂಡ ಲೆಕ್ಕಾಚಾರ ಹಾಕೋದೇ ಬೇರೆ, ಹೆಂಡತಿ ಲೆಕ್ಕಾಚಾರ ಹಾಕೋದೇ ಬೇರೆ. ಗಂಡ ಖರ್ಚು ಮಾಡಬೇಕು ಅಂತಾನೆ, ಹೆಂಡತಿ ಉಳಿಸ್ಬೇಕು ಅಂತ ಹೇಳ್ತಾಳೆ. ಹಾಗಾಗಿ ಬೇರೆ ರೀತಿಯ ಕಾರ್ಡ್ಗಳು ಕನೆಕ್ಟ್ ಆಗಿರುತ್ತವೆ. ಈ ಕಾರ್ಡ್ ಕಟ್ ಮಾಡೋದ್ರಿಂದ ಗಂಡ ಹೆಂಡಿಯರ ಸಂಬಂಧ ಹಾಳಾಗೋದಿಲ್ಲ, ಇನ್ನೂ ಚೆನ್ನಾಗ್ತಾ ಹೋಗ್ತಿರುತ್ತೆ. ಆ ನೆಗೆಟಿವ್ ಎನರ್ಜಿ ಏನಿರುತ್ತಲ್ಲ ಅದು ಮಾತ್ರ ಹೋಗುತ್ತೆ. ಇಂಥ ಕುತೂಹಲ ಇದೆ ಅಲ್ವಾ? ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟ್ರಲ್ಲಿ ಇದಕ್ಕೂ ಕೂಡ ನಿಮಗೆ ಒಂದು ತಂತ್ರ ವಿಧಾನವನ್ನು ಉಪಯೋಗಿಸಿ ಥೆರಪಿಯನ್ನು ಮಾಡ್ತೀವಿ. ಎಷ್ಟೋ ಸತಿ ನಾವು ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಅದರ ಬದಲು ಆ ತಂತ್ರಗಳನ್ನು ಉಪಯೋಗಿಸಿ ಟ್ರೀಟ್ಮೆಂಟ್ಗಳನ್ನು ಮಾಡ್ತೀವಿ. ಕಾರಣ ಕ್ಲಾಸ್ ಅಂತಂದರೆ ಅದೇ ಒಂದು ಬೇರೆ ವಿದ್ಯೆ. ತರಗತಿಗಳನ್ನು ಮಾಡಿದಾಗ ಏನಾಗುತ್ತೆ ಅಂದರೆ, ಬೇರೆಯವರಿಗೆ ಹೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕಲಿತುಕೊಂಡಂತಹ ವ್ಯಕ್ತಿಗಳು ಒಂದು ಗಾದೆ ಇದೆ, ಹೇಳ್ಕೊಡೋಂತಹ ಟೀಚರ್ಗೆ ಮರೆಯೋದಿಲ್ಲ, ಸ್ಟೂಡೆಂಟ್ಗಳು ಕಲಿಯೋದಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ. ಪ್ರತಿಯೊಂದು ವಿದ್ಯೆ ಕಲಿಬೇಕಾದರೂ ಕೂಡ ಸಾಕಷ್ಟು ಓದುಗಳು ಓದ್ತಾ ಇರಬೇಕು ನೀವು.
ವಿದ್ಯೆಗಳನ್ನು ಅರಗಿಸ್ಕೋತಾ ಇರಬೇಕು, ಬೇರೆ ಬೇರೆ ಸಹ ವಿದ್ಯೆಗಳನ್ನು ಕಲಿತಾ ಇರಬೇಕು. ಆವಾಗಲೇ ಒಂದು ವಿದ್ಯೆಯಲ್ಲಿ ನೀವು ಪ್ರಾವೀಣ್ಯತೆಯನ್ನು ಪಡಿತೀರಾ. ಫಾರ್ ಎಕ್ಸಾಂಪಲ್ ಕಾರ್ಡ್ ಕಟ್ಟಿಂಗೇನೆ, ಇದರಲ್ಲಿ ಸಾಕಷ್ಟು ವಿಧಾನಗಳಿದೆ. ಫ್ಲವರ್ ಥೆರಪಿನಲ್ಲಿ ಬೇರೆ ಥರ ಇದೆ, ರೇಖಿನಲ್ಲಿ ಬೇರೆ ಥರ ಇದೆ, ಹಾಗೆಯೇ ಪ್ರಾಣಿಕ್ ಹೀಲಿಂಗಲ್ಲಿ ಬೇರೆ ಥರ ಇದೆ, ಶಮನಿಕ್ ವಿದ್ಯೆಯಲ್ಲಿ ಬೇರೆ ಥರ ಇದೆ, ಆಮೇಲೆ ಟ್ಯಾರೆಟ್ ಕಾರ್ಡಲ್ಲಿ ಬೇರೆ ಥರ ಇದೆ. ಹೀಗೆ ನಮ್ಮ ಯಂತ್ರ ಮಂತ್ರ ತಂತ್ರ ವಿಧಾನಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕಾರ್ಡ್ ಕಟ್ಟಿಂಗ್ ಇದೆ. ಆದರೆ ನಮಗೆ ಯಾವುದು ಅನುಕೂಲ ಇದೆ, ಯಾವುದು ಹೊಂದಾಣಿಕೆ ಆಗುತ್ತೆ, ಸುಲಭವಾಗಿದೆ ಅಂತಹುದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಾಗ ಈ ಕಾರ್ಡ್ ತಂತ್ರ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇವೇನು ಮಾಡುತ್ತೆ, ನಮಗೆ ಏನು ಸ್ಪಿರಿಟ್ ಅಟ್ಯಾಚ್ಮೆಂಟ್ ಆಗಿದೆಯಲ್ಲ, ಅದಕ್ಕೆ ಅಟ್ಯಾಚ್ಮೆಂಟ್ ಆ್ಯಂಡ್ ಪೊಸೆಸ್ ಅನ್ನೋ 2 ಪದಗಳನ್ನ ಉಪಯೋಗಿಸ್ತೀವಿ. ಅಟ್ಯಾಚ್ಮೆಂಟ್ ಅಂದರೆ ನಮ್ಮ ದೇಹದ ಔರ ಪ್ರಭೆಗೆ ಬಂದು ತೆಗೆದುಕೊಂಡಾಗ ಬರೀ ಅಟ್ಯಾಚ್ ಆಗಿದೆ ಅಂತ ಹೇಳ್ತೀವಿ, ಅದರ ಪರಿಣಾಮ ಸ್ವಲ್ಪ ಮಾತ್ರ ಇರುತ್ತೆ. ಅದೇ ಪೊಸೆಸ್ ಅಂದಾಗ ನಮ್ಮ ದೇಹದ ಒಳಗಡೆ, ಏನು ದೇಹದ ಒಳಗಡೆ ಹೇಗೆ ಹೋಗುತ್ತೆ ನೋಡಿ, ಚರ್ಮ ಗೊತ್ತಿದೆ ನಿಮಗೆ, ಚರ್ಮಗತ, ಮಾಂಸಗತ, ಮಜ್ಜಗತ, ಅಸ್ಥಿಗತ. ಯಾವಾಗ ಮೂಳೆಗೆ ಹೊರಟೋಗ್ಬಿಡುತ್ತೋ ಆವಾಗ ಹಿಂದಿರುಗಿಸೋದು ಭಾರಿ ಕಷ್ಟ. ಅಲ್ಲಿಗೆ ಹೊರಟೋದಾಗ ಆ ಕಾರ್ಡ್ಗಳು ತೆಗಿಬೇಕಾದಾಗ ಸ್ವಲ್ಪ ಶ್ರಮಪಟ್ಟು ತೆಗಿಬೇಕಾಗತ್ತೆ. ಅದೇ ಅಟ್ಯಾಚ್ಮೆಂಟ್ ಆಗಿದ್ದಾಗ ಬಹಳ ಸುಲಭ. ಹಾಗಾಗಿ ಪ್ರತಿ ದಿವಸ ಯಾರು ಈ ಕಾರ್ಡ್ ಕಟ್ಟಿಂಗ್ನ ಅಟ್ಲೀಸ್ಟ್ ದಿನ ಬಿಡಿದ ದಿನ ನಾವು ಮಾಡ್ಕೋತಾ ಇರ್ತಾರೆ, ಸುಂದರವಾದಂತಹ ನಿದ್ದೆ ಬರುತ್ತೆ, ಕನಸಿನಲ್ಲಿ ಕೆಟ್ಟ ಕನಸುಗಳೇ ಬೀಳೋದಿಲ್ಲ. ಹಾಗೆ ಮಾರನೇ ದಿವಸ ಎದ್ದಾಗ ಫ್ರೆಶ್ ಆಗಿರ್ತೀರ, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮಾನಸಿಕ ಸ್ಥಿತಿ, ರಾತ್ರಿಯಲ್ಲಿ ಹೇಳ್ತಾರೆ ಕೆಲವು 10 ಗಂಟೆಗೆ ಮಲ್ಕೊಂಡ್ರೂ ಕೂಡ 7 ಗಂಟೆಗೆ ಎದ್ದಿರ್ತಾರೆ, ಆದರೂ ಕೂಡ ಡಿಸ್ಟರ್ಬ್ಡ್ ಸ್ಲೀಪ್, ಏನೋ ಒಂದು ರೀತಿಯ ನಿದ್ದೆಗಣ್ಣಿನಲ್ಲಿ ಹೊರಳಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ. ಒಂದು ಕಡೆ ಮಲಗೋಕ್ಕಾಗೋದಿಲ್ಲ, ಸ್ವಲ್ಪ ಹೊತ್ತು ಬಲಗಡೆ ಮಲಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಎಡಗಡೆ ಮಲಗ್ತಾರೆ, ಬೆನ್ನ ಮೇಲೆ ಹೆಚ್ಚು ಹೊತ್ತು ಮಲಗೋಕ್ಕೆ ಆಗೋದಿಲ್ಲ. ಇದು ಎಷ್ಟೋ ಜನ ಅನುಭವಿಸ್ತಿದ್ದೀರ. ಆ ಥರ ತೊಂದರೆಗಳಿಗೆ ಇದು ರಾಮಬಾಣ. ಅಂದರೆ ಈ ಒಂದು ತಂತ್ರವಿದ್ಯೆಯನ್ನು ಉಪಯೋಗಿಸಿದಾಗ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಕಾರ್ಡ್ ಬಂಧನಗಳನ್ನು ಕೂಡ ಕಳಚಿ ತೆಗೆದಾಗ ನೀವು ತಾಯಿಯ ತೊಡೆಯ ಮೇಲೆ ಮಲಗಿರುವ ಪುಟ್ಟ ಮಗುವಿನ ಹಾಗೆ ನಿದ್ರೆಯನ್ನು ಮಾಡ್ತೀರಾ. ಎಷ್ಟು ಚೆನ್ನಾಗಿರುತ್ತಲ್ವ. ಈ ತಂತ್ರೆಯ ಸೌಲಭ್ಯ ನಿಮಗೆ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟ್ರಲ್ಲಿ ಸಿಗುತ್ತೆ. ಬಂದಾಗ ಥೆರಪಿ ಮಾಡಿಸಿಕೊಂಡಾಗ ನಿಮ್ಮಲ್ಲಿ ಏನಾರು ಆ ದೋಷ ಇದ್ದಾಗ ಆ ದೋಷ ನಿವಾರಣೆ ಆಗುತ್ತೆ. ಇದು ನಿಮಗೆ ನೀವೇ ಗೈಡ್ ಥರ ಮಾಡುವಂತಹ ವಿದ್ಯೆ ಅಲ್ಲ, ಮತ್ತೊಬ್ಬ ತರಬೇತಿ ಪಡೆದಂತಹ ವೈದ್ಯರಿಂದ ತಿಳಿದವರಿಂದ ಮಾಡ್ಕೋಬೇಕಾಗಿರುವಂತಹ ವಿದ್ಯೆ. ಕಾರಣ ಕೆಲವೊಂದು ಆಧ್ಯಾತ್ಮಿಕ ವಿದ್ಯೆಗಳಲ್ಲಿ ತಪ್ಪು ಮಾಡಿದಾಗ ತೊಂದರೆಗಳಾಗುತ್ತೆ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಂಡಿರೋರಿಗೆ, ಅದನ್ನು ತಪ್ಪಾದರೂ ಕೂಡ ಸರಿ ಮಾಡ್ಕೊಳ್ಳೋಂತಹ ಶಕ್ತಿ ಇರುವಂತಹ ವ್ಯಕ್ತಿಗಳೊಂದಿಗೆ ನೀನು ಸಂವಹನವನ್ನು ಮಾಡಿದಾಗ ನಿಮ್ಮ ತೊಂದರೆಗಳಿಗೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ. ಎಷ್ಟೋ ಸತಿ ನಿಮಗೆ ಜೀವನದಲ್ಲಿ ಪ್ರೆಸೆಂಟ್ ಲೈಫಲ್ಲಿ ಒಂದು ಹಳೆಯ ಸಂಬಂಧಗಳಿರುತ್ತೆ, ಭಾವನಾತ್ಮಕ ನಂಟು. ಫಾರ್ ಎಕ್ಸಾಂಪಲ್, ಯಾರನ್ನೋ ಇಷ್ಟಪಟ್ಟಿರ್ತೀರ, ಯಾವುದೋ ಕಾರಣದಿಂದ ಆ ಒಂದು ಮದುವೆ ನೆರವೇರೋದಿಲ್ಲ, ಅಥವಾ ದುರ್ಘಟನೆಗಳನ್ನು ಸಂಭವಿಸಿ ಆ ಒಂದು ಗಂಡು ಹೆಣ್ಣಿನ ಸಂಬಂಧದಲ್ಲಿ ಬಿರುಕಾಗಿರುತ್ತೆ. ಬರೀ ಗಂಡು ಹೆಣ್ಣು ಒಂದೇ ಅಲ್ಲ, ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟ್ನರ್ಗಳಲ್ಲಿ ಕೂಡ ಗಲಾಟೆಗಳಾಗಿ ಒಂದು ರೀತಿಯ ಇಬ್ಬರ ಮಧ್ಯದಲ್ಲಿ ಕ್ಲೇಶ ವಾತಾವರಣ ಉಂಟಾಗಿರುತ್ತೆ. ಅದರದ್ದೆಲ್ಲ ಒಂದು ಇಂಪ್ಯಾಕ್ಟ್ ಅಂತ ಹೇಳ್ತೀವಿ, ಅದರ ಒಂದು ಪ್ರಭಾವ ನಮ್ಮ ಆತ್ಮದ ಮೇಲೆ ಆಗ್ತಾ ಇರುತ್ತೆ. ಅದರಿಂದ ನಮಗೇ ಗೊತ್ತಿಲ್ಲದೆ ಇದ್ದಾಗ ಕೆಲವು ಕಾಯಿಲೆಗಳು, BP, ಶುಗರ್, ಇವಕ್ಕೆಲ್ಲ ಮೂಲ ಕಾರಣಗಳು ನಮ್ಮ ಭಾವನಾತ್ಮಕ ಈ ಸಂಬಂಧಗಳೇ. ಈ ಕಾರ್ಡ್ ಕಟ್ಟಿಂಗ್ ಮಾಡೋದ್ರಿಂದ ಅದೆಲ್ಲವನ್ನು ಕೂಡ ನಾವು ಗುಣಪಡಿಸ್ಕೋಬೋದು. ಎಷ್ಟು ಸಮಯ ಹಿಡಿಯುತ್ತೆ? ಕೆಲವರು ಕೇಳ್ತಾರೆ, ಒಂದು ಸತಿ ಸಾಕಾ, 2 ದಿವಸ ಬರಬೇಕಾ, 10 ದಿವಸ ಬರಬೇಕಾ ಅಂತ. ನೋಡಿ, ನಮ್ಮ ಈ ಸಮಯ ಮತ್ತು ಸ್ಪೇಸ್, ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಹೇಳ್ತೀವಲ್ಲ, ಅದು ನಮ್ಮ ಈ ಮಧ್ಯಮ ಲೋಕಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಗಡಿಯಾರ ನೋಡ್ಕೊಂಡ್ಬಿಟ್ಟು 10 ಗಂಟೆ 11 ಗಂಟೆಗೆ ಬರಲ್ಲ, 12 ಗಂಟೆಗೆ ಬರಲ್ಲ ಅಂತ. ಬೇರೆ ಲೋಕಕ್ಕೆ ಹೋದಾಗ, ಅಂದರೆ ಬೇರೆಯ ಪ್ರಪಂಚಕ್ಕೆ ನಾವು ಎಂಟ್ರಾದಾಗ, ಕೆಳಲೋಕ ಅಥವಾ ಊರ್ಧ್ವ ಲೋಕಕ್ಕೆ ಹೋದಾಗ ಟೈಮ್ ಆ್ಯಂಡ್ ಸ್ಪೇಸ್ಗೆ ಅರ್ಥನೇ ಇರೋದಿಲ್ಲ. ಅದರಲ್ಲಿ ಕೇವಲ ನಮ್ಮ ಮಧ್ಯಮ ಲೋಕದ ಒಂದು ಚಿಟಿಕೆ ಹೊಡೆಯೋಷ್ಟರೊಳಗೆ ಕೆಲವೊಂದು ಕಾಯಿಲೆಗಳನ್ನು ಗುಣಪಡಿಸ್ಬೋದು. ಅದಕ್ಕೆ ಹೇಳ್ತಾರೆ, ಈ ದೀಪಾವಳಿಯ ಸಂದರ್ಭದಲ್ಲಿ ಹಿಂದೆ ಈ ಸಗಣಿಯನ್ನು ಇಟ್ಟು ಒಂದು ಕೊಳವನ್ನು ನಿರ್ಮಾಣ ಮಾಡ್ತಾಯಿದ್ರು ಸಾಂಪ್ರದಾಯಿಕ ಮನೆಗಳಲ್ಲಿ. ಆಮೇಲೆ ಆ ಬಲೀಂದ್ರ ದೇವರನ್ನು ಆಹ್ವಾನ ಮಾಡುತ್ತಿರುವಂತಹ ಒಂದು ಪದ್ಧತಿ ಇತ್ತು. ಅಲ್ಲಿ ಯಾರು ಕೇಳಿದ್ರೆ ಸಂಜೆಯ ಹೊತ್ತು ಬಲೀಂದ್ರ ಒಂದು ಕರಡಿ ಕೂಡ ಇಟ್ಟಿರೋರು. ಬಲೀಂದ್ರ ಬಂದರೆ ಎಷ್ಟೊತ್ತು ಬಂದು ಹೋಗ್ತಾನೆ ಅಂತ ಕೇಳಿದ್ದಕ್ಕೆ ಮಾರ್ಮಿಕವಾಗಿ ಒಂದು ಉತ್ತರ ಸಿಗ್ತಾಯಿತ್ತು. ಏನು ಅಂತಂದರೆ, ಒಂದು ಸಣ್ಣ ಉದ್ದಿನ ಬೇಳೆ ಮಗ್ಗಲಾಗಕ್ಕೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಬಂದು ಹೋಗ್ತಾನೆ. ನೋಡಿ, ನಮಗದು
ಕ್ಷಣದಲ್ಲಿ ಕ್ಷಣ, ಮೈಕ್ರೋ ಸೆಕೆಂಡ್ ಅಂತ ಹೇಳ್ತೀವಿ. ಆದರೆ ಬೇರೆ ಲೋಕದ ಜೀವಿಗಳಿಗೆ ಅದೇ ಒಂದು ದೊಡ್ಡ ಸಮಯ. ಹಾಗಾಗಿ ಈ ಕಾಯಿಲೆಗಳು ಅಷ್ಟೇ. ಇಷ್ಟೋ ಸತಿ ನಾವು ಮಲಗಿರ್ತೀವಿ, ಬೆಳಗ್ಗೆ ಎದ್ದಾದ ತಕ್ಷಣವೇ ಗಂಟ್ಲು ಕಟ್ಕೊಂಡಿರುತ್ತೆ, ಗಂಟ್ಲು ಕೆರೆತ ಬರುತ್ತೆ ಅಥವಾ ಜ್ವರ ಬರುತ್ತೆ. ಸಂಜೆ 5:30 6 ಗಂಟೆಗೆ ಆರಾಮಾಗಿ ಊಟ ಮಾಡ್ಕೊಂಡು ಬಂದಿರ್ತೀವಿ, ಮನೆ ಮಲಗೋದ ತಕ್ಷಣ ಮೈಕೆಲ್ಲ ನೋವು ಬರುತ್ತೆ, ಮೈ ಅಳ್ಳಾಡ್ಸೋಕ್ಕೆ ಆಗ್ತಿರೋದಿಲ್ಲ. ಕಾಯಿಲೆಗಳು ಬರೋದು ಹಾಗೆ, ಕಾಯಿಲೆಗಳು ಹೋಗೋದು ಹಾಗೆ. ಸುಮಾರು 10-15 ದಿವಸ ಕಾಫ್ ಸಿರಪ್ ತೊಗೊಂಡಿರ್ತೀರ ಔಷಧಿಗೆ, ಆದರೆ ಹಿಂದಿನ ದಿವಸ ಗುಣ ಕಂಡಿರೋದಿಲ್ಲ. ಅಯ್ಯೋ ನಾಳೆ ಎಲ್ಲ ನಿಲ್ಲಿಸ್ಬಿಡ್ಬೇಕಪ್ಪ, ಯಾವುದೂ ಬೇಡ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತೀರ. ಇದ್ದಕ್ಕಿದ್ದಾಗ ಕೆಮ್ಮು ಕಡಿಮೆನೇ ಆಗಿಬಿಟ್ಟಿರುತ್ತೆ, ಮರ್ತೇ ಹೋಗ್ಬಿಡುತ್ತೆ ನಿಮಗೆ ಕೆಮ್ಮು ಇತ್ತಾ ಇಲ್ವಾ ಅಂತ ಅನ್ನೋದು. ಪ್ರಪಂಚನೇ ಹಾಗೆ. ಅದನ್ನೇ ಇದೊಂದು ಪ್ರಕೃತಿ ಒಂದು ರಹಸ್ಯ ಅನ್ನೋದನ್ನೇ. ಈ ರಹಸ್ಯ ಪ್ರಕೃತಿಯಲ್ಲಿ ಅದರ ಒಳಲಿನ ಆಳವನ್ನು ಬಗೆದು ತೆಗೆದಾಗ ನಮಗೂ ಕೂಡ ಈ ರಹಸ್ಯದ ಕೆಲವು ತುಣುಕುಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಲ್ಲಿ ಈ ಕಾರ್ಡ್ ಕಟಿಂಗ್ ಕೂಡ ಒಂದು. ಕಾರ್ಡ್ ಕಟಿಂಗ್ ಇಂತಹ ವಿದ್ಯೆ ಅಂತಂದರೆ ಕೆಲವೊಂದು ಏಂಜಲ್ಸ್ಗಳನ್ನು, ದೇವತೆಗಳನ್ನು ಆಹ್ವಾನ ಮಾಡಿ ಕೂಡ ನಾವು ಈ ಕಾರ್ಡ್ ಕಟಿಂಗ್ ಮಾಡ್ಬೋದು. ಕೆಲವೊಂದು ಕಲ್ಪನೆಗಳು, ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಕಲ್ಪನೆಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ನೋಡಿ, ಇಮ್ಯಾಜಿನೇಷನ್ ಅಂದರೆ ಎಲ್ಲರಿಗೂ ಗೊತ್ತು, ಕಲ್ಪನೆ. ಡಿಟರ್ಮಿನೇಷನ್ ಅಂದರೆ ಒಂದು ತೀರ್ಮಾನ. ಈಗ ಒಂದು ದಾರಿ ಇರುತ್ತೆ, ಇಲ್ಲಿಂದ ಅಲ್ಲಿವರೆಗೂ ಕೂಡ ನೀನು ಹೋಗಬ ನಿಮ್ಮ ಒಂದು ಹಳೆಯ ಕಥೆಯನ್ನು ಜ್ಞಾಪಿಸ್ತೀನಿ. ಒಂದು ಸತಿ ಈಶ್ವರ ಪಾರ್ವತಿಯರು ಕೈಲಾಸ ಪರ್ವತದಲ್ಲಿದ್ದಾಗ ಸುಬ್ರಹ್ಮಣ್ಯನಿಗೆ ಒಂದು ಚಾಲೆಂಜ್ ಕೊಡ್ತಾರೆ, ಇಡೀ ಪ್ರಪಂಚವನ್ನು ರೌಂಡ್ ಹೊಡ್ಕೊಂಬ ಅಂತ. ಅವನು ನವಿಲನ್ನು ಏರಿ ಪ್ರಪಂಚ ರೌಂಡ್ ಹೊಡಿಯೋಕ್ಕೆ ಹೋದ. ಆದರೆ ಗಣಪತಿ ಬುದ್ಧಿವಂತ, ಅದಕ್ಕೆ ಹೇಳೋದು ಎಲಿಫೆಂಟ್ ಈಸ್ ಎ ವೆರಿ ಇಂಟೆಲೆಕ್ಚುಯಲ್ ಅನಿಮಲ್ ಅಂತಂದ್ಬಿಟ್ಟು. ಅನಿಮಲ್ ತಲೆ ಇರೋಂತಹ ಗಣಪತಿ ಏನು ಮಾಡ್ದ, ಅವನು ಸ್ವಲ್ಪ ತಲೆ ಉಪಯೋಗಿಸ್ತಾ ಬ್ರಹ್ಮಾಂಡವನ್ನು ಸುತ್ತುವ ಬದಲು ತಮ್ಮ ತಂದೆ ತಾಯರನ್ನೇ ಒಂದು ಪ್ರದರ್ಶನ ಬಂದುಬಿಟ್ರೆ ಅವರೇ ಪ್ರಪಂಚದ ಕ್ರಿಯೇಷನ್ಗೆ ಕಾರಣಕರ್ತರು, ಇಡೀ ಬ್ರಹ್ಮಾಂಡವನ್ನು ಸುತ್ತಿದಷ್ಟೇ ನಮಗೆ ಫಲ ಸಿಗುತ್ತೆ ಅಂತ ಅವನಿಗೆ ಆಗಲೇ ಗೊತ್ತಿತ್ತು. ಹಾಗಾಗಿ ತಂದೆ ತಾಯಿಗಳಿರುವಂತಹ ಜಾಗವನ್ನೇ ಒಂದು ಪ್ರದಕ್ಷಿಣೆ ಬಂದ, ಅವನು ಫಸ್ಟ್ ಪ್ರೈಸ್ ತೊಗೊಂಡ. ಈ ಮನುಷ್ಯ ಕಷ್ಟಪಟ್ಟು ಎಲ್ಲ ಕಡೆ ತಿರುಗಿ ಬಂದು ಆಮೇಲೆ ಬಂದರೂ ಕೂಡ ಅವನಿಗೆ ಸೆಕೆಂಡ್ ಪ್ರೈಸ್ ಬಂತು. ಇದರ ಗೂಢಾರ್ಥ ಏನು ಅಂತಂದರೆ, ಯಾವ ಮನುಷ್ಯ ಜ್ಞಾನದ ಪರಿಧಿಯನ್ನು ಮೀರಿ ಆ್ಯಂಡ್ ಔಟ್ ಆಫ್ ದಿ ಬಾಕ್ಸ್ ತೀರ್ಮಾನ ಮಾಡ್ತಾನೆ. ಇವತ್ತು ನೋಡಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ CEO ಆಗಿರುವಂತಹ ವ್ಯಕ್ತಿಗಳು ಅವರೇನು ಆಕಾಶದಿಂದ ಎಳೆದು ಬಂದವರಲ್ಲ. ಆದರೆ ನಾವು ಯೋಚನೆ ಮಾಡುವುದಕ್ಕಿಂತ ಮಿಗಿಲಾಗಿ ಬೇರೆಯ ಒಂದು ಆಯಾಮದಿಂದ ಯೋಚನೆ ಮಾಡಿ ಪರಿಹಾರಗಳನ್ನು ಕಂಡುಹಿಡಿಯುವ ಶಕ್ತಿಯುಳ್ಳಂತಹ ವ್ಯಕ್ತಿಗಳು, ಅಂಥವರೇ ಇವತ್ತು CEOಗಳಾಗಿರೋದು. ಒಂದು ಪ್ರಸಿದ್ಧ ಕಂಪನಿಯಲ್ಲಿ ಗೊತ್ತಿರುವಂತಹ ಒಬ್ಬ CEO ಇದ್ದಾರೆ. ಆ ವ್ಯಕ್ತಿ ಇವತ್ತು ಸಂಸ್ಕೃತದಲ್ಲಿ ಎಷ್ಟು ಪಾಂಡಿತ್ಯ ಹೊಂದಿದ್ದಾರೆ ಅಂತಂದರೆ, ಅವರು ಮಾತಾಡುವಾಗ ಕೂಡ ಸಂಸ್ಕೃತವನ್ನೇ ಉಪಯೋಗಿಸ್ತಾರೆ. ಕಾರಣ, ಈ ಜನ್ಮದಲ್ಲಿ ಯಾರೋ ಅವ್ರಿಗೆ ರೆಕಮೆಂಡ್ ಮಾಡಿರಲಿಲ್ಲ ಒಂದು ಕಂಪನಿಯ CEO ಆಗಬೇಕಾದ್ರೆ ನೀವು ಸಂಸ್ಕೃತ ಕಲಿ ಅಂತ. ಅವರ ಜನ್ಮಾಂತರದ ಒಂದು ವಿದ್ಯೆ ಅದು ಅವರ ರಕ್ತಗತವಾಗಿ ರೂಢಿಗತವಾಗಿ ಬಂದಿದೆ. ಹಾಗಾಗಿ ಅವರೇನು ಮಾಡ್ತಾರೆ, ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿರುವಂತಹ ರಹಸ್ಯ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಹಾಗಾಗಿ ನೀವು ಆಲೋಚನೆ ಮಾಡುವುದಕ್ಕಿಂತ ಮಿಗಿಲಾಗಿ ಬೇರೆ ಆಯಾಮದಲ್ಲಿ ಅವರು ಆಲೋಚನೆ ಮಾಡಿ ವಿಷಯಗಳನ್ನು ಸಂಗ್ರಹಿಸ್ತಾ ಹೋಗ್ತಾರೆ, ಪರಿಹಾರಗಳನ್ನು ಕಂಡುಹಿಡಿತಾ ಹೋಗ್ತಾರೆ. ಅಂಥವ್ರು ಇವತ್ತು ಜೀವನದಲ್ಲಿ ಮೇಲ್ಮಟ್ಟದಲ್ಲಿದ್ದಾರೆ. ನೋಡಿ, ನಮ್ಮ ಸುತ್ತಮುತ್ತಲು ಎಷ್ಟೋ ಜನ BE MTech ಮಾಡಿಕೊಂಡು ಬರೀ 4,000 5,000 ರೂಪಾಯಿ ಕೆಲಸ ಮಾಡೋರು ನೋಡ್ತಾ ಇದ್ದೀವಿ. ಅದೇ ಒಬ್ಬ BSc ಡಿಗ್ರಿ ಮಾಡಿಕೊಂಡು ಕಂಪ್ಯೂಟರ್ ಟ್ರೈನಿಂಗ್ ಮಾಡಿಕೊಂಡು ತಿಂಗಳಿಗೆ 1.5 ಕೋಟಿ ಸಂಪಾದನೆ ಮಾಡ್ತಿರೋಂತಹ ವ್ಯಕ್ತಿಗಳು ಕೂಡ ನಮ್ಮ ಮಂದಿಲಿದ್ದಾರೆ. ಕಾರಣ, ನಾವು ಈ ಮಧ್ಯಮ ಪ್ರಪಂಚ ಅಂತ ಹೇಳ್ತಾ ಇದ್ದೀವಿ, ಅಲ್ಲಿ ಪಡ್ಕೊಂಡಿರುವಂತಹ ಸರ್ಟಿಫಿಕೇಟ್ ವಿದ್ಯೆಗಳಿಗೆ ಬೆಲೆ ಇಲ್ಲ ಭಕ್ತರೆ. ಅದು ಒಂದು ನಾಲೆಡ್ಜ್ ಅಷ್ಟೇ, ಒಂದು ಜ್ಞಾನ. ಆದರೆ ಯಾವ ವ್ಯಕ್ತಿ ತನ್ನ ಅಪರಿಮಿತವಾದ ಶಕ್ತಿಯುಳ್ಳಂತಹ ಮಾನಸಿಕ ವಿದ್ಯೆಗಳಲ್ಲಿ ಅವನು ತಾನಾಗೇ ಕಲಿಯಬಹುದು ಅಥವಾ ಜನ್ಮಾಂತರವಾಗಿ ಅವನಿಗೆ ಅದು ಒಗ್ಗಿರಬಹುದು, ಅದನ್ನು ಕಲಿತಾಗ ಅವನು ಈ ಜೀವನದಲ್ಲಿ ಎಲ್ಲರಿಗಿಂತ ಮೇಲ್ಮಟ್ಟದಲ್ಲಿ ಎಲ್ಲರಿಗಂತಹ ಬಹಳ ಉನ್ನತ ವರ್ಗದಲ್ಲಿ ಇರ್ತಾನೆ. ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಇವತ್ತು ಯಾವುದೋ ವ್ಯಕ್ತಿ ಎಲ್ಲೋ ರೋಡಲ್ಲಿ ಒಂದು ಪೆಟ್ರೋಲ್ ಹಾಕ್ತಿರುವಂಥ ವ್ಯಕ್ತಿ ಇವತ್ತು ದೊಡ್ಡ ಕಂಪನಿಯ ಚೇರ್ಮನ್ ಆಗಿರ್ತಾನೆ, ಚೀಫ್ ಮೆಂಟರ್ ಆಗಿರ್ತಾನೆ. ನಮ್ಗೆ ಕಾಣೋದೇನೋ ಅವ್ರದ್ದು ದುಡ್ಡಿಲ್ಲ ಅಷ್ಟೇ. ನೋಡಿ, ಉದಾಹರಣೆಗೆ ನಿಮ್ಮ ಮನೆಯ ಮುಂದೆ ಒಂದು ತೆಂಗಿನ ಮರ ಇರುತ್ತೆ. ಮೇಲೆ ನೋಡ್ತೀರ ಏನು ಬಂಚ್ ಆಫ್ ಕೋಕೋನಟ್ಸ್, ಒಂದೊಂದು ಗೊನೆಯಲ್ಲಿ 100-150 ತೆಂಗಿನಕಾಯಿಗಳಿರುತ್ತೆ. ಆಗ ನೀವೇನು ಅನ್ಕೋತೀರಾ, ಏನು ಚೆನ್ನಾಗಿದೆ ಮರ, ಎಲ್ಲೋ ಪುಣ್ಯ ಮಾಡಿರಬೇಕು. ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಯಾವಾಗ ಆ ಮರಕ್ಕೆ ಬುಡಕ್ಕೆ ನೀರೆರೆದು ಗೊಬ್ಬರವನ್ನು ಹಾಕಿ ಸರಿಯಾಗಿ ಪೋಷಣೆ ಮಾಡ್ತೀವೋ ಮೇಲ್ಗಡೆ ಕಾಯಿಗಳು ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಬೇರು
ಬೇರಿಗೆ ಅಂತಂದರೆ ನಮ್ಮ ಪಾಸ್ಟ್ ಲೈಫ್ ಅಲ್ಲಿ ನಾವು ರಸ ಬಟ್ಟಿ ಪಾಕವನ್ನು ಇಳಿಸಿದಾಗ ಈಗಿನ ಪ್ರಪಂಚ ಏನು ಮಧ್ಯಮ ಪ್ರಪಂಚ ಹುಟ್ಟಿ ಬೆಳೀತಾ ಇದ್ದೀವಲ್ಲ ಅದು ಸುಂದರವಾಗಿರುತ್ತೆ. ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಮಾರ್ಮಿಕವಾಗಿದೆ. ಮಂಕುತಿಮ್ಮನ ಕಗ್ಗದಲ್ಲೂ ಕೂಡ ಇದರ ಬಗ್ಗೆ ನಿಮಗೆ ಉಲ್ಲೇಖಗಳು ಸಿಗ್ತಾ ಹೋಗ್ತಿರುತ್ತೆ. ಬೇರು ಗಟ್ಟಿಯಾಗಿದ್ದರೆ ಮೇಲಿನ ಹಣ್ಣು ಕಾಯಿಗಳು ಎಲೆಗಳು ಕೂಡ ಸಂಪದ್ಭರಿತವಾಗಿರುತ್ತವೆ. ಇಷ್ಟು ಸುಂದರವಾಗಿದೆ ಮಾತುಗಳು ನೋಡಿ. ಹಾಗಾಗಿ ನಾವು ಮಾಡಬೇಕಾಗಿರೋದೇನು, ನಮ್ಮ ಹಳೆಯ ಕಾಲದ ಕೆಲವು ವಿದ್ಯೆಗಳನ್ನು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಂಡಾಗ ಯಾತಕ್ಕೆ ಆಗೋದಿಲ್ಲ, ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ನಮ್ಮ ಲೌಕಿಕದಲ್ಲೇ ನೋಡಿ, ರೋಡ್ ಸೈಡ್ಗಳಲ್ಲಿ ಪಾನಿಪುರಿಗಳನ್ನು ಏನು ಜನ ಮುತ್ತಿಕ್ಕೆ ತಿಂತಾ ಇರ್ತಾರೆ. ಗೊತ್ತಿರುತ್ತೆ ನಮಗೆ ಅದರಲ್ಲಿ ಹೈಜೆನಿಕ್ ಇರೋದಿಲ್ಲ. ಅಷ್ಟು ಜನಕ್ಕೆ ಅವನು ಸಪ್ಲೈ ಮಾಡಬೇಕಾದಾಗ ಒಂದೇ ಪಾತ್ರೆಯಲ್ಲಿ ಕೈ ಹಾಕಿ ಮಾಡಿ ಎಲ್ಲ ಕೊಳೆ ಮಾಡಿರ್ತಾನೆ. ಆದರೆ ಆ ಕ್ಷಣಕ್ಕೆ ಮಾಯಿಯ ಒಂದು ಕವಚ ನಮ್ಮ ಮನಸ್ಸಲ್ಲಿ ಬಂದು ನಾವು ಅದನ್ನು ಯೋಚನೆ ಮಾಡೋದಿಲ್ಲ, ಕಣ್ಣು ಮುಚ್ಕೊಂಡು ತಿಂತಾ ಬರ್ತಿರ್ತೀವಿ. ಎಷ್ಟು ಜನ ಒಂದು ಪಾನಿಪುರಿ ಅಂಗಡಿ ಸುತ್ತಲೂ ಒಂದು 250 ಜನ ಇದ್ದರೆ ಅದರಲ್ಲಿ 200 ಜನ ಮಾರನೇ ದಿವಸ ಇನ್ನೊಂದು ಕ್ಯೂನಲ್ಲಿ ನಿಂತಿರ್ತಾರೆ ಡಾಕ್ಟರ್ಗಳ ಹತ್ರ. ಹಾಗಾದ್ರೆ ಯಾತಕ್ಕೆ? ಹಾಗಾದ್ರೆ ಆರೋಗ್ಯವಾಗಿರೋರು ಇಲ್ವೇ ಇಲ್ವ ನಮ್ಮ ಸುತ್ತಲೂ? ಇದ್ದಾರೆ. ಯಾವ ನಮ್ಮ ಅರಿಷಡ್ ವರ್ಗಗಳನ್ನು ಕಂಟ್ರೋಲ್ ಮಾಡಿಕೊಂಡು ಇದೆ ಅಂತಂದ್ಬಿಟ್ಟು ಎಲ್ಲವನ್ನೂ ಉಪಭೋಗಿಸುವುದಲ್ಲ, ನಿಯಂತ್ರಣ ಹಾಕ್ಕೊಂಡಿರ್ತಾರೆ, ನಿಜವಾಗ್ಲೂ ಸಾತ್ವಿಕರಾಗಿರ್ತಾರೆ. ಸಾತ್ವಿಕನ ಹುಡುಕೋದು ಏನೇನೂ ಕಷ್ಟನೇ ಅಲ್ಲ. ಕಾರಣ ಅವರ ಫೇಸ್ ಈಸ್ ಇಂಡೆಕ್ಸ್ ಆಫ್ ದೇರ್ ಮೈಂಡ್. ಒಂದು ವ್ಯಕ್ತಿಯ ಮುಖದಲ್ಲಿರುವಂತಹ ಕಾಂತಿ, ಅವನ ಮಾತಿನಲ್ಲಿರುವಂತಹ ಒಂದು ಪದಪುಂಜಗಳು, ಅವನ ದೈಹಿಕ ಒಂದು ಆಂಗಿಕ ಚಲನವಲನಗಳು, ಅವನು ಮಾತಾಡುವಾಗ ಲಯಬದ್ಧವಾಗಿ ಆಡುವಂತಹ ಮಾತುಗಳಿಂದನೇ ಆ ವ್ಯಕ್ತಿ ಒಬ್ಬ ರಿಲಿಜಿಯಸ್ ಪರ್ಸನ್ ಅಥವಾ ಒಂದು ಧಾರ್ಮಿಕ ವ್ಯಕ್ತಿ ಅಥವಾ ಒಂದು ತೂಕವಾಗಿರುವಂತಹ ವ್ಯಕ್ತಿ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಯಾವ ವ್ಯಕ್ತಿ ಚಲ್ಚಲ್ಲಾಗಿ ಮಾತಾಡ್ತಾ ಇರ್ತಾನೆ, ಏನೋ ಒಂಥರ ಆ ಸಂದರ್ಭಕ್ಕೆ ಬರೀ ನೈಸ್ ಆಗೋ ಥರ ನಾವು ಬಕೆಟ್ ಹಿಡಿಯೋದು ಅಂತ ಹೇಳ್ತೀವಿ ನೋಡಿ, ಆ ಥರ ಆಡು ಭಾಷೆಯಲ್ಲಿ ಆ ರೀತಿ ಮಾತಾಡ್ತಾನೆ. ಆ ಟೈಮಲ್ಲಿ ನಾವು ಎಂಜಾಯ್ ಮಾಡಿದ್ರೂ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಅವನದಷ್ಟೇ ಬಂಡವಾಳ ಅಂತಂದ್ಬಿಟ್ಟು. ನಮ್ಮ ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಗುರಿ ಹೇಗಿರಬೇಕು ಅಂತಂದರೆ, ಈ ಭೂಮಿಯ ಮೇಲೆ ಯಾವುದಾದ್ರು ಒಂದು ಇಂಪ್ರಿಂಟನ್ನು ಬಿಟ್ಟು ಹೋಗಬೇಕು. ಅಂದರೆ 10 ಜನಕ್ಕೆ ಸಹಾಯಕವಾಗುವಂತಹ ಯಾವುದಾದ್ರು ಒಂದು ವಿದ್ಯೆಯನ್ನು ಅಥವಾ ಯಾವುದಾದ್ರೂ ಒಂದು ಸಾಧನೆಯನ್ನು 10 ಜನಕ್ಕೆ ಉಪಯೋಗವಾಗುವಂತಹ ರೀತಿಯಲ್ಲಿ ನಾವು ಅದನ್ನು ಅನ್ವೇಷಿಸಿ ಅನುಭವಿಸಿ ಅದನ್ನು ಕೊಟ್ಟು ನಿರ್ಗಮಿಸಿದಾಗ ನಮಗೂ ಕೂಡ ಒಂದು ಬೆಲೆ ಇರುತ್ತೆ. ಮನುಷ್ಯ ಜೀವನ ಚಿಕ್ಕದು, ಶಾಶ್ವತ ಅಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೆ ಆ ಕ್ಷಣದಲ್ಲಿ ನಾವು ಹೇಗೆ ಮಾಡ್ತಾಯಿದ್ದೀವಿ, ನಾವು 500,000 ವರ್ಷ ಬದುಕ್ತೀವೇನೋ ಅನ್ನೋ ರೀತಿಯಲ್ಲಿ ನಾವು ದುಡ್ಡನ್ನು ಕ್ರೋಢೀಕರಿಸ್ತಾ ಇದ್ದೀವಿ. ಎಲ್ಲವನ್ನೂ ನಾವೇ ಆಡಳಿತ ನಡೆಸ್ತೀವಿ ಅಂತಂದ್ಬಿಟ್ಟು ಮಕ್ಕಳು ಮರಿ ಎಲ್ಲರನ್ನೂ ನಾವೇ ನೋಡ್ಕೋತೀವಿ ಅಂತಂದ್ಬಿಟ್ಟು ಬೀಗ್ತೀವಿ. ಆದರೆ ಸಾಧ್ಯನೇ ಇಲ್ಲ. ಕಾಲಚಕ್ರದಲ್ಲಿ ಇವೆಲ್ಲ ನಶ್ವರ. ನಾವು ನಮ್ಮ ಮಕ್ಕಳು ಬದುಕಿರೋವರೆಗೂ ನಾವಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರ ಕೊನೆಯವರೆಗೂ ನಾವಿರೋಕ್ಕೂ ಇಲ್ಲ. ಆದರೂ ಕೂಡ ನಮ್ಮ ಮನಸ್ಸಲ್ಲಿ ನಾನು ನನ್ನ ಮಕ್ಕಳನ್ನು ಬೆಳೆಸ್ತೆ, ನನ್ನ ಮಕ್ಕಳನ್ನು ಓದಿಸ್ತೆ, ಈ ರೀತಿಯ ಒಂದು ಬಂಧನಗಳಲ್ಲಿ ನಾವಿರ್ತಾ ಇದ್ದೀವಿ. ಇವತ್ತು ನಾವೇನು ಮಾಡಬೇಕು, ಈ ಕಾರ್ಡ್ ಕಟಿಂಗ್ ಟೆಕ್ನಿಕ್ಗಳಿಂದ ಆಧ್ಯಾತ್ಮಿಕ ದೇವತೆಗಳನ್ನು ಆವಾಹನೆ ಮಾಡಿಕೊಂಡು ಕೆಲವೊಂದು ತಂತ್ರಗಳನ್ನು ಉಪಯೋಗಿಸಿ ಆ ಕಾರ್ಡ್ ಕಟಿಂಗನ್ನ ಪದೇ ಪದೇ ಮಾಡ್ಕೋತಾ ಇದ್ದಾಗ ನಮ್ಮ ಸುತ್ತಮುತ್ತಲಿರುವಂತಹ ಬಂಧು ಬಾಂಧವರ, ಸಂಬಂಧಿಕರ, ನೆಂಟರಸ್ಥರ ಸಂಬಂಧಗಳು ಕೂಡ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ನಮಗೆ ಗೊತ್ತಿಲ್ಲದಿದ್ದಾಗೆ ನಮ್ಮ ದೇಹದಲ್ಲಿ ಉಂಟಾಗ್ತಿರುವಂತಹ ಈರ್ಷೆ ಅಥವಾ ಅಸಮಾಧಾನಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಂದೇ ವಿಷಯವನ್ನು ಬೇರೆ ಬೇರೆಯವರು ಗ್ರಹಿಸುವಂತಹ ರೀತಿ ಬೇರೆ ಬೇರೆಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ರೋಡಲ್ಲಿ ಹೋಗ್ತಾ ಇರ್ತೀರ, ಯಾವುದೋ ಒಂದು ಸ್ಕೂಟರ್ ಮತ್ತು ಆಟೋ ಡಿಕ್ಕಿ ಹೊಡೆಯುತ್ತೆ. ಯಾವ ಮನುಷ್ಯ ಕಾರ್ಡ್ ಕಟಿಂಗ್ ಮಾಡ್ಕೋತಾ ಇರ್ತಾನೆ ಅವನು ಯೋಚನೆ ಮಾಡೋದಿಲ್ಲ. ತಕ್ಷಣ ತನ್ನ ಗಾಡಿಯನ್ನು ನಿಲ್ಲಿಸಿ ಹೋಗಿ ಅವ್ರಿಗೆ ಸಹಾಯ ಮಾಡಿ, ಅವರು ಯಾವುದೇ ಜಾತಿಯವರಾಗಿರಲಿ ಏನೇ ಆಗಿರಲಿ ಅವರ ಶುಶ್ರೂಷೆಯನ್ನು ಮಾಡಿ ತನ್ನ ಅಳಿಲು ಸೇವೆಯನ್ನು ತೋರಿಸ್ತಾನೆ. ಯಾವ ಮನುಷ್ಯನ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಕೋಪ, ದ್ವೇಷ, ಈ ಆಟೋದವ್ರ ಬಗ್ಗೆ ಒಂಥರ ಇಷ್ಟು ಎಲ್ಲ ಇರುತ್ತಲ್ಲ, ಅವನು ಈ ಥರ ಆಗ್ತಾಯಿದ್ರು ಕೂಡ ನೋಡ್ತಾ ಎಂಜಾಯ್ ಮಾಡ್ತಾನೆ ವಿನಃ ಸಹಾಯಕ್ಕೆ ಮುಂದೆ ಹೋಗೋದಿಲ್ಲ. ಹಾಗೆ ನೋಡಿ, ಎಷ್ಟೋ ಸತಿ ನೋಡ್ತಾ ಇದ್ದೀರಾ ನೀವು, ನಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತೊಂದರಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆದಾಗ, ಇತ್ತೀಚೆಗೆ ಕೇರಳದಲ್ಲಿ ಆ ವಯನಾಡಲ್ಲಿ ಆದ ದುರಂತದಲ್ಲೂ ಕೂಡ ಕೆಲವೊಂದು ವ್ಯಕ್ತಿಗಳು ಅದನ್ನು ವೀಡಿಯೋ ಮಾಡ್ತಾ ಕೂತಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ವೀಡಿಯೋ ಮಾಡೋದಲ್ಲ ಮುಖ್ಯ, ಸಹಾಯ ಮಾಡಬೇಕು. ಒಂದು ವ್ಯಕ್ತಿ ಒಬ್ಬನಿಗೆ ಸಹಾಯ ಮಾಡೋದು ಕೂಡ ನಮಗೆ ಲೋಕಕ್ಕೆ ಉದ್ಧಾರ ಮಾಡೋದಷ್ಟು ಪುಣ್ಯ ಬರುತ್ತೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಈಗ ನಮ್ಮ ಮನಸ್ಸಲ್ಲಿರುವಂಥ ಈರ್ಷ್ಯೆ ಹೇಗಿರುತ್ತೆ ಅಂದರೆ, ನಾಳೆ ಇದನ್ನು ಎಲ್ಲ ಮೀಡಿಯಾಗಳಲ್ಲಿ ಹಾಕಿಬಿಟ್ಟು ನನ್ನ ಹೆಸರನ್ನು ಚಾಪ್ ಹೊತ್ತಿಸ್ಕೋಬೇಕು, ಈ ರೀತಿ ತಲೆ ಓಡ್ತಾ ಇದ್ದೆ ವಿನಃ ಅಲ್ಲಿರುವಂತಹ ವ್ಯಕ್ತಿಗೆ ಆ ಒಂದು
ಸಮಯಕ್ಕೆ ಸರಿಯಾಗಿ ಸಹಾಯವನ್ನು ಮಾಡಿದಾಗ ಆ ವ್ಯಕ್ತಿ ಬದುಕೋತಾನೆ ಅನ್ನೋ ಕಲ್ಪನೆ ಕೂಡ ನಮಗೆ ಮರ್ತೋಗ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಬ್ಬ ವ್ಯಕ್ತಿಗೆ ಫೋಟೋಗ್ರಫಿ ಅವಾರ್ಡ್ ಬರುತ್ತೆ. ಅವನು ಈಜಿಪ್ಟಿನ ಒಂದು ದೇಶದಲ್ಲಿ ಯಾವುದೋ ಒಂದು ಮರುಭೂಮಿಯಂತಹ ಜಾಗದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದಂತಹ ಒಂದು ಮಗು ರೋಡಲ್ಲಿ ಸಾಯ್ತಾ ಇರುತ್ತೆ. ಹದ್ದು ಅದರ ಹಿಂದೆ ಕಾಯ್ತಾ ಇರುತ್ತೆ. ಆ ಮಗು ಪ್ರಾಣ ಬಿಟ್ಟ ತಕ್ಷಣ ಕಚ್ಕೊಂಡು ತೊಗೊಳೋಣ ಅಂತ ಆ ಫೋಟೋ ತೆಗಿತಾನೆ. ಫೋಟೋ ತೆಗೆದ್ಬಿಟ್ಟು ಎಲ್ಲ ಮೀಡಿಯಾಗಳಲ್ಲಿ ಹಾಕಿದಾಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಗುತ್ತೆ ಅವನಿಗೆ. ಆದರೆ ಒಂದು ದಿನ ಯಾರೋ ಮೀಡಿಯಾದವರು ಕೇಳ್ತಾರೆ, ನೋಡಿ ಆ ಮಗುನ ಕಾಪಾಡದೇ ಇದ್ದಿದ್ದರಿಂದ ಆ ಮಗು ನಿಮ್ಮಿಂದ ಸಾಯಿತು ಅಂತ. ಅವನಿಗೆ ಆ ಪಾಪ ಪ್ರಜ್ಞೆ ತಲೆಯೊಳಗೆ ತುಂಬಿ ಮುಂದಿನ 10-15 ದಿವಸ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಇದೊಂದು ದಂತಕಥೆಯಾಗಿದೆ. ಇದು ಏನು ಎಚ್ಚರಿಸುತ್ತೆ ಅಂತಂದರೆ, ನಾವು ನಮ್ಮ ಜೀವಮಾನದಲ್ಲಿ ಈ ಥರ ಬಾಂಡೇಜಸ್ಗಳು, ಹಗ್ಗಗಳನ್ನು ಕಟ್ಕೊಂಡು ಯಾವ ಸಮಯದಲ್ಲಿ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನು ಮರೆತು ಹೋಗ್ತಾ ಇದ್ದೀವಿ. ಮನುಷ್ಯತ್ವ, ಹ್ಯುಮ್ಯಾನಿಟಿ ಅನ್ನೋದು ಝೀರೋ ಆಗ್ತಾಯಿದೆ. ಹಾಗಾಗಿ ನಮ್ಮ ಕ್ಲಿನಿಕ್ ಬಂದಾಗ ನಿಮಗೆ ಈ ತಂತ್ರವಿಜ್ಞಾನವನ್ನು ಹೇಳ್ಕೊಡ್ತೀನಿ. ಜೊತೆಗೆ ಅದರಿಂದ ಥೆರಪಿಗಳನ್ನು ಮಾಡಿದಾಗ ಕಲ್ತ್ಕೊಂಡು ಮನೆಯಲ್ಲೇ ನೀವು ಮಾಡ್ಕೋಬೋದು. ಹಾಗೆ ಮಾಡಿದಾಗ ಈ ಬಂಧನಗಳಿಂದ ವಿಮುಕ್ತರಾಗಿ ಒಂಥರ ನಿಸ್ಸಂಕೋಚವಾಗಿ ಇನ್ನೊಬ್ಬರಿಗೆ ನೀವು ಸಹಾಯವನ್ನು ಮಾಡುವಂತಹ ಮನಸ್ಸು ಬರುತ್ತೆ. ಈ ತಂತ್ರವನ್ನು ಕಲಿಬೇಕು ಅಂತಂದರೆ ನಮ್ಮ ಕ್ಲಿನಿಕ್ಗೆ ಬಂದಾಗ ನಿಮಗೆ ಅದು ಲಭ್ಯ ಇರುತ್ತೆ ಅಂತ ಹೇಳಿ, ಇವತ್ತಿನ ಈ ಕಾರ್ಡ್ ಕಟ್ಟಿಂಗ್ ವಿದ್ಯೆಯ ಒಂದು ಕಿರು ಪರಿಚಯವನ್ನು ನಿಮಗೆ ಹೇಳಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.